ಫ್ರೆಂಡ್ಸ್ ನಮಸ್ಕಾರ. ನಿಮ್ಮ ಮೊಬೈಲಲ್ಲಿ 1 GB ಡಾಟಾ ಅಥವಾ 1.5 GB ಡಾಟಾ ನೀವು ಪ್ಯಾಕ್ ಹಾಕ್ಸಿರ್ತೀರಿ. ಬಟ್ ನೀವು ಮೊಬೈಲನ್ನು ಯೂಸೇ ಮಾಡಿರಲ್ಲ. ಅದು ಬ್ಯಾಕ್ಗ್ರೌಂಡಲ್ಲಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ 50% ನಿಮ್ಮದು ಎಕ್ಸ್ಪೈರಿ ಆಗಿರುತ್ತೆ, ಅಂದರೆ ಖಾಲಿ ಆಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀವು ನೋಡಿದಾಗ 100% ನಿಮ್ಮ ಮೊಬೈಲ್ ಡಾಟಾ ಖಾಲಿ ಆಗಿರುತ್ತೆ. ಅದು ನಿಮಗೆ ಮೆಸೇಜ್ ಬರುತ್ತೆ ಕಂಪ್ನಿ ಕಡೆಯಿಂದ. ಈ ರೀತಿಯಂಥ ಸಮಸ್ಯೆ ತುಂಬ ಮಂದಿ ಫೇಸ್ ಮಾಡ್ತಿದ್ದಾರೆ. ಯಾಕಂತೇಳಿದ್ರೆ ನನಗೆ ತುಂಬ ಮಂದಿ ಕಮೆಂಟ್ ಕೂಡ ಮಾಡ್ತಿರ್ತಾರೆ, ಮೊಬೈಲನ್ನು ಯೂಸೇ ಮಾಡಿರಲ್ಲ ಬಟ್ ಅಲ್ಲಿ ಇಂಟರ್ನೆಟ್ ಆಟೋಮೆಟಿಕಲಿ ಖಾಲಿ ಆಗ್ತಿರುತ್ತೆ, ಏನು ಪ್ರಾಬ್ಲಮ್ ಅಂತ ತುಂಬ ಮಂದಿ ಕಮೆಂಟ್ ಮಾಡ್ತಿರ್ತಾರೆ. ಇದು ಬಂದುಬಿಟ್ಟು ಇವಾಗ ಇತ್ತೀಚಿನ ದಿನದಲ್ಲಿ ಹಲವಾರು ಫೋನ್ಗಳಲ್ಲಿ ಸೇಮ್ ಪ್ರಾಬ್ಲಮ್ ಆಗ್ತಿದೆ. ಜಿಯೋ ಸಿಮ್ ಯೂಸ್ ಮಾಡೋರು ಕೂಡ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಏರ್ಟೆಲ್ ಸಿಮ್ ಯೂಸ್ ಮಾಡೋರು ಕೂಡ ಫೇಸ್ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಮೊಬೈಲನ್ನು ಯೂಸೇ ಮಾಡಲ್ಲ, ಬಟ್ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಏನಾಗಿರುತ್ತೆ, ಅವರ ಇಂಟರ್ನೆಟ್ ಖಾಲಿ ಆಗಿರುತ್ತೆ. ಈ ರೀತಿಯಂಥ ಸಮಸ್ಯೆ ಬರ್ತಿದೆ. ಹಾಗಾದರೆ ನೀವು ಏನು ಮಾಡಬೇಕು, ಯಾವ ಸೆಟ್ಟಿಂಗನ್ನು ಆಫ್ ಮಾಡಬೇಕು, ಯಾವ ಸೆಟ್ಟಿಂಗನ್ನು ಆನ್ ಮಾಡಬೇಕು, ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು, ನೀವು ಲೈಫಲ್ಲಿ ಈ ಸೆಟ್ಟಿಂಗ್ ಮಾಡಿದ ನಂತರ ನೀವು ತದನಂತರ ನೀವು ಮೊಬೈಲನ್ನು ಆನ್ ಮಾಡಿಲ್ಲ ಅಂದರೆ ಅಥವಾ ನೀವು ಇಂಟರ್ನೆಟ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 1 KB ಕೂಡ ಇಂಟರ್ನೆಟ್ ನಿಮ್ಮದು ಖಾಲಿ ಆಗಲ್ಲ. ಹೌದು, 1 KB ಕೂಡ ಖಾಲಿ ಆಗಲ್ಲ. ಅಷ್ಟು ಇಂಟರ್ನೆಟ್ ಕಂಪ್ಲೀಟ್ 100ಕ್ಕೆ 100 ಸೇವ್ ಆಗಿರುತ್ತೆ. ಹಾಗಾದರೆ ನೀವು ಏನು ಮಾಡಬೇಕು, ಯಾವ ಸೆಟ್ಟಿಂಗ್ ಮಾಡಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ಜಿಯೋ ಸಿಮ್ ಯೂಸ್ ಮಾಡೋರು ಮಾಡ್ಬೋದು, ಏರ್ಟೆಲ್ ಇದ್ದವರು ಮಾಡ್ಬೋದು, ಅಥವಾ ವೋಡಾಫೋನ್ ಐಡಿಯಾ ಇರ್ಬೋದು, BSNL ಯಾವ ಸಿಮ್ ಯೂಸ್ ಮಾಡೋರು ಕೂಡ ಇದನ್ನು ಮಾಡ್ಬೋದು. ಜೊತೆಗೆ ನೀವು ಯಾವುದೇ ಕಂಪನಿಯ ಫೋನ್ ಇದ್ರೂ ಕೂಡ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೆ ಈ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನ್ಗಳಲ್ಲಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಮೊದಲಾಗಿ ವಿಡಿಯೋಗೊಂದು ಲೈಕ್ ಮಾಡಿದರೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮ್ಮದು ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ನೀವು ಎರಡೇ ಕಮೆಂಟ್ ಮಾಡಬೇಕಾಗಿರೋದು. ಒಂದೇದು ನೀವು ಯಾವ ಸಿಮ್ ಯೂಸ್ ಮಾಡ್ತಾಯಿದ್ದೀರಿ, ಜಿಯೋ ಆದರೆ ಜಿಯೋ, BSNL ಆದರೆ BSNL, ಒಂದು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನೀವು ಎಷ್ಟು GB ಡಾಟಾವನ್ನು ಯೂಸ್ ಮಾಡ್ತೀರಿ ಪರ್ ಡೇ. 1 GB ಡಾಟಾ ಆದರೆ 1 GB ಡಾಟಾ ಅಂತ ಹಾಕಿ, ಅಥವಾ 1.5 GB ಡಾಟಾ ಅಂತ ಹೇಳಿದರೆ 1.5 GB ಡಾಟಾ. ಈ ರೀತಿಯಾಗಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಿ ಈ ರೀತಿಯಾಗಿ ಇಲ್ಲಿ ಸೆಂಡ್ ಮಾಡಿ. ಇದರಿಂದ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ, ಜೊತೆಗೆ ಎಷ್ಟು GB ಡಾಟಾ ಯೂಸ್ ಮಾಡ್ತಿದ್ದೀರಿ ನಮ್ಗೆ ಗೊತ್ತಾಗುತ್ತೆ. ಆವಾಗ ನಾವು ಅದ್ರ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮುಂದೆ ಹೆಚ್ಚಿನ ವೀಡಿಯೋ ಹಾಕಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ಫ್ರೆಂಡ್ಸ್, ನೀವು ಮಾಡಬೇಕಾಗಿದ್ದು ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ 4 ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವು ಸೆಟ್ಟಿಂಗನ್ನು ಆಫ್ ಮಾಡಬೇಕು, ಕೆಲವು ಸೆಟ್ಟಿಂಗನ್ನು ಆನ್ ಮಾಡಬೇಕು. ನಿಮ್ಗೆ ತಿಳಿಸ್ಕೊಡ್ತೀನಿ. 4 ಸೆಟ್ಟಿಂಗ್ ಮಾಡಿದಾಗ 100ಕ್ಕೆ 100 ನಿಮ್ಮ GB 1.5 GB ಡಾಟಾ ಯೂಸ್ ಮಾಡ್ತಿದ್ರೆ 1.5 GB ಡಾಟಾನು ಕೂಡ ಸೇವ್ ಆಗುತ್ತೆ. 1 KB ಕೂಡ ಖಾಲಿ ಆಗಲ್ಲ. ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲೇದಾಗಿ ನೀವು ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಎಡಿಷ್ನಲ್ ಸೆಟ್ಟಿಂಗಲ್ಲಿ ನಿಮಗೆ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಬರುತ್ತೆ. ಒಂದು ವೇಳೆ ನಿಮ್ಮ ಫೋನಲ್ಲಿ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಅಬೌಟ್ ಫೋನಲ್ಲಿ ಕ್ಲಿಕ್ ಮಾಡಿ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ನೀವು ಅಂದರೆ 7 ಬಾರಿ ಕ್ಲಿಕ್ ಮಾಡ್ತಿದ್ದಾಗಲೇ ನಿಮ್ಮ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ನಿಮಗೆ ಕೆಲವೊಂದು ಫೋನಲ್ಲಿ ಇಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ಇನ್ನು ಕೆಲವೊಂದು ಫೋನಲ್ಲಿ ಇಲ್ಲಿ ಎಡಿಷ್ನಲ್ ಸೆಟ್ಟಿಂಗಲ್ಲಿ ಇಲ್ಲಿ ಕೊನೆಯಲ್ಲಿ ಸಿಗುತ್ತೆ ಡೆವಲಪರ್ ಆಪ್ಷನು. ಇನ್ನು ಕೆಲವೊಂದು ಫೋನಲ್ಲಿ ನೀವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಚ್ ಬಾರಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟಾಪಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಮಾಡಬೇಕಾಗಿರೋಂಥದ್ದು ರನ್ನಿಂಗ್ ಸರ್ವಿಸ್ ಅಂತ ಇದೆ, ನೋಡ್ಬೋದು ರನ್ನಿಂಗ್ ಸರ್ವಿಸಸ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೆಲ್ಲ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ರನ್ ಆಗ್ತಿದೆ, ಜೊತೆಗೆ ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿದೆ, ಅದರ ಲಿಸ್ಟ್ ಬರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ಅದು ಸ್ಟಾಪ್ ಆಗುತ್ತೆ. ಎರಡನೇ ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಸ್ಟಾಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆವಾಗ ಇನ್ನೊಂದು ಸ್ಟಾಪ್ ಆಗುತ್ತೆ. ಇದೇ ರೀತಿ ನೀವು ಇಲ್ಲಿ 1 by 1 ಮಾಡಬೇಕಾಗತ್ತೆ. ನೋಡಿ, ಯೂಟ್ಯೂಬ್ ರನ್ ಆಗ್ತಿದೆ. ಇಲ್ಲಿ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ಬೋದು ಯೂಟ್ಯೂಬಲ್ಲಿ ಆಟೋಮೆಟಿಕ್ ಆವಾಗ ರಿಮೂವ್ ಆಗುತ್ತೆ. ಲಿಸ್ಟಿಂದ ನೋಡ್ಬೋದು ರಿಮೂವ್ ಆಗಿದೆ. ಈ ರೀತಿಯಾಗಿ ನೀವು 1 by 1 ಮಾಡ್ಕೋಬೇಕಾಗುತ್ತೆ. ಇದು 1ನೇ ಸೆಟ್ಟಿಂಗು. ನಿಮಗೆ ಒಟ್ಟು 4 ಸೆಟ್ಟಿಂಗ್ ಮಾಡ್ಕೊಡ್ತೀನಿ. ಈ 1ನೇ ಸೆಟ್ಟಿಂಗ್ ಮಾಡಿದ ನಿಮಗೆ 20% ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ. 2ನೇ ಸೆಟ್ಟಿಂಗ್ ಮಾಡಿದಾಗ 50% ಸೇವ್ ಆಗುತ್ತೆ. 3ನೇ ಸೆಟ್ಟಿಂಗ್ ಮಾಡಿದಾಗ 70% ಸೇವ್ ಆಗುತ್ತೆ. 4ನೇ ಸೆಟ್ಟಿಂಗ್ ಮಾಡಿದಾಗ 100ಕ್ಕೆ 100 ಸೇವ್ ಆಗುತ್ತೆ. ಇದು 1ನೇ ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು 2ನೇ ಸೆಟ್ಟಿಂಗಲ್ಲಿ ನೀವು ಈ ಸೆಟ್ಟಿಂಗಲ್ಲೇ ಮಾಡಬೇಕಾಗತ್ತೆ. 2ನೇ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಇಲ್ಲಿ ಸೆಟ್ಟಿಂಗ್ನಲ್ಲಿ ಲೊಕೇಶನ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಲೊಕೇಶನ್ ಸೆಟ್ಟಿಂಗಲ್ಲಿ ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ಈ ವೈಫೈ ಮತ್ತು ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಏನಿರುತ್ತೆ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಇಲ್ಲಿ ಡಾಟಾ ಕನ್ಸ್ಯೂಮ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇದು ನಿಮ್ಮದು ಇಲ್ಲಿ ಆನ್ ಇದ್ದರೆ ನಿಮ್ಗೆ ಏನು ಬೆನಿಫಿಟ್ ಇಲ್ಲ. ಏನಾದರೂ ಒಂದು ವೇಳೆ ನಿಮಗೆ ಇದರ ಬೆನಿಫಿಟ್ ಇದ್ದರೆ ಅಥವಾ ಮಾಡಬೇಕಾದ ಸಂದರ್ಭ ಬಂದರೆ ಅವಾಗ ನೀವು ಇದನ್ನು ಆನ್ ಮಾಡ್ಕೊಂಡಾಯಿತು. ಬಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಇದನ್ನು ಆನ್ ಇದ್ದರೆ ನಿಮಗೆ ಲಾಸ್ ಆಗುತ್ತೆ. ಜೊತೆಗೆ ಇದು ರ್ಯಾಮ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ, ಮೊಬೈಲ್ ಸ್ಲೋ ಆಗಲಿಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಇಲ್ಲಿ ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನ್ ಇದೆಯಲ್ಲ, ಇದು ಎರಡನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಇದು 2ನೇ ಸೆಟ್ಟಿಂಗು ಇಂಪಾರ್ಟೆಂಟು. ಇದಾದ ನಂತರ ನೀವು 3ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲಲ್ಲಿ ಡಾಟಾ ಕನ್ಸ್ಯೂಮ್ ಮಾಡಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡಿದಂಥ ಅಪ್ಲಿಕೇಶನು. ಇದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗದಿರೋ ಇರುವಾಗ ನೀವು ಮಾಡಬೇಕಂದ್ರೆ ಡಾಟಾವನ್ನು ಕನ್ಸ್ಯೂಮ್ ಮಾಡದೇ ಇರುವಾಗ ನೀವು ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಯಾವ ಅಪ್ಲಿಕೇಶನಲ್ಲಿ ಬ್ಯಾಕ್ಗ್ರೌಂಡ್ ರನ್ ಆಗಬಾರ್ದು ಅಥವಾ ಡಾಟಾ ಕನ್ಸ್ಯೂಮ್ ಆಗಬಾರ್ದು ಅಂತ ನೀವು ಮಾಡಬೇಕು ಅಂದ್ಕೊಂಡಿರ್ತೀರಿ. ಸಿಂಪಲ್ಲಾಗಿ ನೀವು ಎಲ್ಲ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ಅಪ್ಲಿಕೇಶನ್
ಮಾಡಿ ತೋರಿಸ್ತಿದ್ದೀನಿ. ಆ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಾಟಾ ಯೂಸೇಜ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಇದೆ ನೋಡ್ಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಆನ್ ಇರುತ್ತೆ. ಇಲ್ಲಿ ಇದನ್ನು ಆಫ್ ಮಾಡಬೇಕಾಗುತ್ತೆ. ನೋಡ್ಬೋದು, ಬ್ಯಾಕ್ಗ್ರೌಂಡ್ ಡಾಟಾ ಈ ರೀತಿಯಾಗಿ ನೀವು ಆಫ್ ಮಾಡಿದಾಗ ಆ ಅಪ್ಲಿಕೇಶನು ನೀವು ಮೊಬೈಲನ್ನು ಕ್ಲೋಸ್ ಮಾಡಿ ಇಟ್ಟಾಗ ಇಂಟರ್ನೆಟ್ಟನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಇದರಿಂದ ನಿಮ್ಮ ಡಾಟಾ ಸೇವ್ ಆಗುತ್ತೆ. ಈ ರೀತಿಯಾಗಿ ನಾನು ಇಲ್ಲಿ ಕ್ರೋಮ್ ಬ್ರೌಸರಿಗೆ ಮಾಡಿದ್ದೀನಿ. ಇದೇ ರೀತಿ ನೀವು ಎಲ್ಲ ಅಪ್ಲಿಕೇಶನ್ಗಳಿಗೆ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಎಲ್ಲ ಅಪ್ಲಿಕೇಶನ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಥವಾ ಈ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಅದಕ್ಕೆ ನೀವು ಇನ್ನೊಂದು ಸೊಲ್ಯೂಷನ್ ನೀವು ಮಾಡ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಚಿಕ್ಕ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ವೆರಿ ಯೂಸ್ಫುಲ್ ಅಪ್ಲಿಕೇಶನ್. ನಿಮಗೆ ತಿಳಿಸ್ಕೊಡ್ತೀನಿ ಏನಲ್ಲಿ ಬೆನಿಫಿಟ್ ಇದೆ ಅಂತ. ಸೊ ಆ ಸೆಟ್ಟಿಂಗ್ ಸಿಗದಿದ್ದವರು ಇದನ್ನು ನೀವು ಮಾಡ್ಬೋದು. ಸಿಂಪಲಾಗಿ ಇಲ್ಲಿ ಆನ್ ಮಾಡಿಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಅಂಡರ್ಗೆ ಹೋಗಿ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ನೀವು ಇನ್ಸ್ಟಾಲ್ ಮಾಡಿರೋಂಥ ಎಲ್ಲ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನಿಮಗೆ ಯಾವುದೆಲ್ಲ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬಾರ್ದು, ಇಂಟರ್ನೆಟ್ ಸಪ್ಲೈ ಆಗಬಾರ್ದು, ಅದಕ್ಕೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನೇ ಈ ರೀತಿ ನೀವು ಟಿಕ್ ಮಾಡ್ತಿದ್ದಾಗಲೇ ಅದು ಬ್ಲಾಕ್ ಮಾಡುತ್ತೆ. ನೋಡ್ಬೋದು, ಓಪನ್ ಕ್ಯಾಮರಾಕ್ಕೆ ಈ ರೀತಿಯಾಗಿ ನಾನು ಬ್ಲಾಕ್ ಮಾಡಿದ್ದೀನಿ. ಸಿಕ್ಕ ಆ್ಯಪು ಈ ರೀತಿ ಬ್ಲಾಕ್ ಮಾಡಿದ್ದೀನಿ. ಈ ರೀತಿಯಾಗಿ ನೋಡ್ಬೋದು, ಇಲ್ಲಿ ಇನ್ನೊಂದು ಅಪ್ಲಿಕೇಶನ್ ಬ್ಲಾಕ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನಿಮಗೆ ನೋಡ್ಬೋದು ಎಡಿಟರ್ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಬೇಕಾಗಿಲ್ಲ ಅಂತ ಅಪ್ಲಿಕೇಶನ್ ಈ ರೀತಿ ನೀವು ಬ್ಲಾಕ್ ಮಾಡಬೇಕಾಗುತ್ತೆ. ನೋಡ್ಬೋದು, ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಇರ್ಬೋದು, ಅಥವಾ ಮ್ಯೂಸಿಕ್ ಪ್ಲೇಯರ್ ಇರ್ಬೋದು, ಅಥವಾ ವಿಡಿಯೋ ಪ್ಲೇಯರ್ ಇರ್ಬೋದು, MX ಪ್ಲೇಯರ್ ಇರ್ಬೋದು, ಎಲ್ಲದಕ್ಕೂ ನೀವು ಈ ರೀತಿ ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಈ ಅಪ್ಲಿಕೇಶನು ಅದಕ್ಕೆ ಇಂಟರ್ನೆಟ್ ಸಪ್ಲೈ ಆಗೋದನ್ನು ಸ್ಟಾಪ್ ಮಾಡುತ್ತೆ. ಇಂಟರ್ನೆಟ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ, ಇಂಟರ್ನೆಟ್ ಡಾಟಾ ಕನ್ಸ್ಯೂಮ್ ಆಗಲ್ಲ. ಇದನ್ನು ನಿಮ್ಮ ಡಾಟಾ ಸೇವ್ ಆಗುತ್ತೆ. ವೆರಿ ಯೂಸ್ಫುಲ್ ಅಪ್ಲಿಕೇಶನು. ಇದರಿಂದ ನಿಮಗೆ ಎರಡು ಬೆನಿಫಿಟ್ ಇದೆ. ಒಂದನೇದಾಗಿ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ. ಎರಡನೇದಾಗಿ ಸಿಂಗಲ್ ಕ್ಲಿಕ್ನಲ್ಲಿ ಈ ಅಪ್ಲಿಕೇಶನ್ ಮ್ಯಾನೇಜ್ ಮಾಡ್ಬೋದು. ಮತ್ತು ಇಂಪಾರ್ಟೆಂಟಾಗಿ ಅಪ್ಲಿಕೇಶನಲ್ಲಿ ನಿಮಗೆ ಪದೇ ಆ್ಯಡ್ಸ್ ಬರ್ತಾ ಇರುತ್ತಲ್ಲ, ಆವಾಗ ನೀವು ಇದನ್ನು ಯೂಸ್ ಮಾಡಿ ಈ ರೀತಿಯಾಗಿ ನೀವು ಇಲ್ಲಿ ಇಂಟರ್ನೆಟ್ ಮತ್ತು ವೈಫೈ ಎರಡನ್ನು ಈ ರೀತಿಯಾಗಿ ಟಿಕ್ ಮಾಡಿಬಿಟ್ಟು ಬ್ಲಾಕ್ ಮಾಡಿದರೆ ಆವಾಗ ನೀವು ಅಪ್ಲಿಕೇಶನ್ ಯೂಸ್ ಮಾಡುವಾಗ ನಿಮಗೆ ಪದೇ ಆ್ಯಡ್ಸ್ ಬರಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಯೂಸ್ ಮಾಡುವಾಗ ನಿಮಗೆ ಒಂದು ಮಜಾ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಎರಡನೇದು ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಇವಾಗ ನಾನು ನಿಮಗೆ 3 ಸೆಟ್ಟಿಂಗ್ ತಿಳಿಸ್ಕೊಟ್ಟೆ. ಇದಾದ ನಂತರ ನೀವು 4ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 4ನೇ ಸೆಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ನೀವು ಇಂಪಾರ್ಟೆಂಟಾಗಿ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಹೋದ ನಂತರ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಎರಡನೇ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಇಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ಅಥವಾ ಎರಡನೇ ಆಪ್ಷನ್ ಇರುತ್ತೆ. ನೀವು ಮಾಡಬೇಕಾಗಿರೋದು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ನೀವು ಯಾವಾಗಲೂ ಮೊಬೈಲಲ್ಲಿ ಡಾಟಾನ ಆನ್ ಮಾಡ್ತೀರಿ, ಆವಾಗ ನೀವು ಇನ್ಸ್ಟಾಲ್ ಮಾಡಿರೋಂಥ ಅಪ್ಲಿಕೇಶನ್ ಅಪ್ಡೇಟ್ ಬಂದಿರುತ್ತಲ್ಲ, ನಾರ್ಮಲಾಗಿ ಬರ್ತೇನೆ ಇರುತ್ತೆ. ವಾರದಲ್ಲಿ 1-2 ಬಾರಿ ಆದರೂ ಬರುತ್ತೆ ಅಥವಾ 1 ಬಾರಿ ಆದರೂ ಬರುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಫೋನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು 20 ಅಪ್ಲಿಕೇಶನ್ ಅಪ್ಡೇಟ್ ಬಂತ ಹೇಳಿದ್ರೆ ನಿಮ್ಗೊಂದು 400-500 MB ಡಾಟಾ ಅಲ್ಲೇ ಖಾಲಿ ಆಗ್ತಿರುತ್ತೆ. ಡಾಟಾ ಆನ್ ಮಾಡಿದ ತಕ್ಷಣ ಇದು ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಆವಾಗ ಇದು ಅಪ್ಡೇಟ್ ಆಗಬಾರ್ದು, ನಿಮ್ಮ ಡಾಟಾ ಸೇವ್ ಆಗಬೇಕಂತೇಳಿದ್ರೆ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲಿಕೇಶನ್ ಅಪ್ಡೇಟ್ ಆಗಲ್ಲ. ನೀವು ಬೇಕಿದ್ದರೆ ಪ್ಲೇಸ್ಟೋರಿಗೆ ಹೋಗಿ ಅದನ್ನು ಅಪ್ಡೇಟ್ ಕೊಡ್ಬೋದು. ಫ್ರೆಂಡ್ಸ್, ಇದಿಷ್ಟು 4 ಸೆಟ್ಟಿಂಗ್ ಮಾಡಿದ ನಂತರ ಮತ್ತೆ ನೋಡಿ, ನಿಮ್ಮ 1 GB ಡಾಟಾ ಫುಲ್ ಡೇ ಬರುತ್ತೆ. 1.5 GB ಡಾಟಾ ನೀವು ಯೂಸ್ ಮಾಡ್ತಿದ್ರೆ 24 ಗಂಟೆ ಬರುತ್ತೆ. ನೀವು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 1 KB ಕೂಡ ಖಾಲಿ ಆಗಲ್ಲ. ಈ 4 ಸೆಟ್ಟಿಂಗ್ ಮಾಡಿ ನಂತರ ಇದು ಎಷ್ಟು ವರ್ಕ್ ಆಗಿದೆ, ಪ್ರತಿಯೊಬ್ಬರು ವರ್ಕ್ ಆದರೆ 100% 100ಕ್ಕೆ 100 ವರ್ಕ್ ಆಗುತ್ತೆ ನಂಗೆ ಗೊತ್ತಿದೆ. ಹಾಗಾಗಿ 100% ವರ್ಕಿಂಗ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.